ಈ ಥರ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದೀಪಾವಳಿ ಹಬ್ಬಕ್ಕೆ ಪಟಪಟ ಅಂತ ಹೇಳಿ ದೀಪಗಳನ್ನ ಹಚ್ಬೋದು. ಈಗ ಸ್ಟವನ್ನು ಹಚ್ಚಿ ಚಿಕ್ಕದೊಂದು ಪ್ಯಾನನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಇವಾಗ 2 ಕ್ಯಾಂಡಲ್ನ ನಾನು ಮುರಿದು ಹಾಕಿದ್ದೀನಿ. ಇದು ಕರಗ್ತಾ ಇದೆ, ಮೇಣ ಅನ್ನೋದೆಲ್ಲ ಮೆಲ್ಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ಅದರಲ್ಲಿರುವಂಥ ಈ ದಾರವನ್ನು, ಬತ್ತಿಯನ್ನು ನಾನು ತೆಗಿತಾ ಇದ್ದೀನಿ. ಬತ್ತಿನ ತೆಗೆದ ನಂತರ ದೀಪದ ಎಣ್ಣೆ ಬರುತ್ತಲ್ಲ, ಆ ಎಣ್ಣೆನ ಇದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. 1 ಲೋಟ ಆಗೋಷ್ಟು ಅಂತ ಅಂದ್ಕೊಳ್ಳಿ, ದೊಡ್ಡ ಲೋಟದಲ್ಲಿ, ತುಂಬ ದೊಡ್ಡದಲ್ಲ, ಒಂದು 1/4 ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ದೀಪಗಳನ್ನ ಹೊಸ್ದಾಗಿ ತಂದಾಗ ಕ್ಲೀನಾಗಿ ನೀರಿನಲ್ಲಿ 1 ರಿಂದ 2 ಗಂಟೆ ಆದರೂ ನೆನೆಸಿಟ್ಬಿಡಿ. ಯಾಕಂದರೆ ನೋಡಿ, ಈ ಥರ ಬಬಲ್ ಎಲ್ಲ ಬರ್ತಾ ಇರುತ್ತೆ, ಡೈರೆಕ್ಟಾಗಿ ಎಣ್ಣೆ ಹಾಕಿದ್ರೆ ಎಣ್ಣೆ ಎಲ್ಲ ಎಳ್ಕೊಳ್ಳುತ್ತೆ. ಸೊ ಈ ಥರ ಆಗಬಾರ್ದು ಅಂದರೆ ನೀರಿನಲ್ಲಿ ನೆನೆಸಿಟ್ಟು ನಂತರ ಕ್ಲೀನಾಗಿ ತೊಳಿರಿ. ತೊಳೆದ ನಂತರ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಈಗ ನಾನು ಪ್ರತಿಯೊಂದಕ್ಕೂ ಕೂಡ ಬತ್ತಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬತ್ತಿಯನ್ನು ಹಾಕಿದ ನಂತರ ಮೇಣ ಮತ್ತು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ನಲ್ವಾ, ಎಣ್ಣೆ ಹಾಕಿದ್ಮೇಲೆ 1 ನಿಮಿಷ ಸಣ್ಣ ಊರಿನಲ್ಲಿ ಬಿಸಿ ಮಾಡ್ಕೊಂಡ್ರೆ ಆಯಿತು, ಚೆನ್ನಾಗಿ 2 ಬ್ಲೆಂಡ್ ಆಗೋವರೆಗೂ. ಈಗ ನಾನು ಈ ಮೇಣ ಮತ್ತು ಎಣ್ಣೆಯ ಮಿಶ್ರಣವನ್ನು ನಾನು ದೀಪಗಳಿಗೆ ಹಾಕಿದ್ದೀನಿ. ಇವಾಗ ಬತ್ತಿನ ಬೇಕಿದ್ರೆ ನಾವು ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ಬೇಕಾದ್ರೆ ಸ್ಟ್ರೇಟಾಗಿ ಈ ಥರ ನಿಲ್ಲಿಸ್ಕೊಳ್ಬಹುದು. ಇದು ಗಟ್ಟಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ದೇವಸ್ಥಾನಕ್ಕೆ ಎಲ್ಲರೂ ದೀಪ ಹಚ್ಚಕ್ಕೆ ಹೋಗ್ತಿದ್ದೀವಿ ಅಂತಂದಾಗ ಎಣ್ಣೆನೆಲ್ಲ ಕ್ಯಾರಿ ಮಾಡಬೇಕು, ಬ್ಯಾಗ್ನಲ್ಲಿ ಕಷ್ಟ ಆಗುತ್ತೆ ಅಂತನೋರು ಈ ಥರ ದೀಪನ ನೀವು ರೆಡಿ ಮಾಡ್ಕೊಂಡೋಗಿ ದೇವಸ್ಥಾನದಲ್ಲಿ ದೀಪನ ಹಚ್ಚಬಹುದು. ಈ ಒಂದು ಲಿಕ್ವಿಡನ್ನು ತಯಾರು ಮಾಡಬೇಕಾದ್ರೆ ನೀವು ಫ್ರಾಗ್ರೆನ್ಸ್ ಆಯಿಲ್ಗಳು ಬರುತ್ತೆ, ಅದನ್ನಾದ್ರೂ ತಗೋಬಹುದು. ಅಥವಾ ಅದ್ರ ಜೊತೆಗೆ ಡೆಕೋರೇಷನ್ಗೆ ಅಂತ ಹೇಳಿ ಗ್ಲಿಟರ್ಗಳನ್ನ ಹಾಕ್ಬೋದು, ಚೆನ್ನಾಗಿ ಕೂಡ ಕಾಣುತ್ತೆ, ತುಂಬ ಹೊತ್ತು ಉರಿಯುತ್ತೆ. ಈ ಥರ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದೀಪಾವಳಿ ಹಬ್ಬಕ್ಕೆ ಪಟಪಟ ಅಂತ ಹೇಳಿ ದೀಪಗಳನ್ನ ಹಚ್ಬೋದು.